ಇವತ್ತು ನಮಗೆ ದೇಶ ಪ್ರೇಮದ ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ. ಮಾಡಲಿ, ಏನು ತಪ್ಪಿಲ್ಲ. ಯಾವುದೇ ವಿಚಾರದಲ್ಲಿ ಭಿನ್ನತೆ ಬಂದ ಕೂಡಲೇ ಅವರು ಧರ್ಮದ್ರೋಹಿ ಮಾತ್ರವಲ್ಲ ದೇಶದ್ರೋಹಿ ಎಂದು ಬಿಂಬಿಸುತ್ತಿದ್ದಾರೆ. ನಮ್ಗೆ ಅವ್ರಿಗೆ ಏನೋ ಒಂದು ವಿಚಾರ ಭಿನ್ನಾಭಿಪ್ರಾಯ ಬಂತಂದ್ರೆ, ಭಿನ್ನ ಮತ ಬಂತಂದ್ರೆ ಅದರಲ್ಲೇ ಅವ್ರು ಏಕಾಏಕಿ ನಮ್ಮ ಮೇಲೆ ದೇಶದ್ರೋಹಿಗಳು, ದೇಶ ವಿರೋಧಿಗಳು ಅಂತ ಪಟ್ಟ ಕಟ್ಟಲಿಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕಪ್ಪ ಇದು ಅಂತೇಳಿ. ಕೋಮುವಾದ ಹೋಗದೆ ಸಂವಿಧಾನವನ್ನು ರಕ್ಷಣೆ ಮಾಡುವುದೇ ಪ್ರಬುದ್ಧ ಸಮಾಜ ಸಮೃದ್ಧ ಭಾರತ ಕಟ್ಟಲು ಸಾಧ್ಯವಿಲ್ಲ ಎಂದರು. ಸಂವಿಧಾನ ಏನಪ್ಪ ಈ ಕೋಮುವಾದ ಅನ್ನುವಂಥದ್ದಲ್ಲ, ಇದು ಹೋದಾಗಲೇ ಈ ದೇಶವನ್ನು ಪ್ರಬುದ್ಧವಾಗಿ ಕಟ್ಟಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಧರ್ಮದ ಜಗಳ, ತಿಕ್ಕಾಟ, ಮಾಬ್ ಲಿಂಚಿಂಗ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಇವೆಲ್ಲ ಲವ್ ಜಿಹಾದ್ ಅಂಥದ್ದು ಆಗಿರ್ಬೋದು. ಇವುಗಳಿಂದ ದೇಶ ಕಟ್ಟಲಿಕ್ಕೆ ಸಾಧ್ಯನಾ, ಒಕ್ಕಟ್ಟು ಮಾಡಲಿಕ್ಕೆ ಸಾಧ್ಯನಾ? ಯಾಕಂದ್ರೆ ಈ ಎಲ್ಲ ನೆಲೆಗಟ್ಟಲ್ಲಿ ದೇಶ ಹೇಗಾದ್ರೆ ಹೊಡೆದು ಚೂರಾಗ್ಯದ. ಒಂದು ಕಡೆ ಬಾಂಗ್ಲಾಗ್ಯದ, ಇನ್ನೊಂದು ಕಡೆ ಪಾಕಿಸ್ತಾನ ಆಗ್ಯದ. ಇದಕ್ಕೆ ಇನ್ನು ಮುಂದೆ ಇದಕ್ಕೆ ಹೆಚ್ಚು ಯಾವುದನ್ನು ಕಡಿಮೆ ಆಗುವುದಿಲ್ಲ ಅನ್ನುವಂಥ ಸ್ಪಷ್ಟವಾದ ಮಾತನ್ನು ಮಾತಾಡಿದ್ದಾರೆ. ಹಿಂದೂ ಕೋಮುವಾದ ಮತ್ತು ಮುಸ್ಲಿಂ ಮೂಲಭೂತವಾದ ಒಂದೇ ಅಲ್ಲ. ಹಿಂದೂ ಕೋಮುವಾದವನ್ನು ಹಿಮ್ಮೆಟ್ಟಿಸಲು ಹಿಂದೂ ಧರ್ಮವನ್ನು ಸುಧಾರಣೆ ಮಾಡುವುದು ಹೇಗೆ ಎಂಬ ಬಗ್ಗೆ ಚಿಂತನೆ ನಡೆಸಬೇಕು. ಹಿಂದೂಗಳೆಲ್ಲ ಕೋಮುವಾದಿತ್ಯಪ್ಪ ಅಂದ್ರೆ ಅದು ಹೆಂಗೆ ಹೋಗಲಾಡಿಸ್ಬೇಕು ಅಂತ ಚಿಂತನೆ ಮಾಡಬೇಕಾಗ್ಯದ. ಅದೇ ಕಾಲಕ್ಕೆ ಹಿಜಾಬ್, ತಲಾಕ್, ಹಲಾಲ್, ಬುರ್ಕಾ ಮುಂತಾದ ವಿಷಯ ಬಂದಾಗ ಮುಸ್ಲಿಮರು ಚಿಪ್ಪಿನೊಳಗೆ ಸೇರಿಕೊಳ್ಳುತ್ತಾರೆ. ಈ ಚರ್ಚೆ ಮಾತ್ರ ಬರುವುದಿಲ್ಲ ನಮ್ಮ ಮುಸ್ಲಿಮರು. ಯಾಕೆ ಬರುವುದಿಲ್ಲ? ಅದೇ ಧರ್ಮದ ವಾಗಿನಿಂದ